ಪ್ರಯಾಗ್ರಾಜ್ ಕಾಲ್ತುಳಿತದಲ್ಲಿ ಬೆಳಗಾವಿ ನಾಲ್ವರು ಸಾವನ್ನಪ್ಪಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತರ ಕುಟುಂಬಸ್ಥರಿಗೆ ಉತ್ತರ ಪ್ರದೇಶ ಸರ್ಕಾರದಿಂದ ಪರಿಹಾರ ವಿತರಣೆ ಆಗಿದೆ. ನೋಡಿ, ಯೋಗಿ ಆದಿತ್ಯನಾಥ್ ಘೋಷಣೆ ಮಾಡಿದ್ರು, ತಲಾ 25 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ. ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದವರಿಗೆ ಬೆಳಗಾವಿಯ ನಾಲ್ವರು ಇದರಲ್ಲಿ ಸಾವನ್ನಪ್ಪಿದ್ರು. ನಾಲ್ವರಿಗೆ ತಲಾ 25 ಲಕ್ಷದಂತೆ 1 ಕೋಟಿ ಪರಿಹಾರವನ್ನು ವಿತರಣೆ ಮಾಡಲಾಗಿದೆ. ಉತ್ತರ ಪ್ರದೇಶ ಸರ್ಕಾರದಿಂದ ಬೆಳಗಾವಿಯ ಡಿಸಿ ಅಕೌಂಟ್ಗೆ ಹಣ ಜಮಾವಣೆ ಆಗಿದೆ. ಡಿಸಿ ಮೊಹಮ್ಮದ್ ರೋಷನ್ರಿಂದ ಮೃತರ ಕುಟುಂಬಸ್ಥರಿಗೆ ಪರಿಹಾರದ ಮೊತ್ತ ಜಮೆಯಾಗಿದೆ. ಕುಟುಂಬಸ್ಥರ ಬ್ಯಾಂಕ್ ಖಾತೆಗೆ RTGS ಮೂಲಕ ಪರಿಹಾರ ಮೊತ್ತವನ್ನು ಜಮೆ ಮಾಡಿದ್ದಾರೆ. ಜನವರಿ 29ರಂದು ಪುಣ್ಯ ಸ್ನಾನದ ವೇಳೆ ಕಾಲ್ತುಳಿತ ಸಂಭವಿಸಿತ್ತು. ಕಾಲ್ತುಳಿತದಲ್ಲಿ ಬೆಳಗಾವಿಯ ಜ್ಯೋತಿ ಹತ್ತುರ್ವಾಟ, ಮೇಘ ಹತ್ತುರ್ವಾಟ, ಅರುಣ್ ಕೋರ್ಫಡೆ, ಮಹಾದೇವಿ ಬಾವನೂರು ಸಾವನ್ನಪ್ಪಿದ್ರು. ರಾಜ್ಯದಲ್ಲೂ ಕೂಡ ಬಹಳ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಯಾಕೆಂದರೆ ಉತ್ತರ ಪ್ರದೇಶ ಸರ್ಕಾರ ಯಾವ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿದೆ ಅಂತೇಳಿ ಈಗ ಅಲ್ಲಿ ವೈಫಲ್ಯ ಅಂತೂ ಎದ್ದು ಕಾಣಿಸ್ತಾ ಇತ್ತು. ಬಟ್ ಅಲ್ಲಿ ಏಕಾಏಕಿ ಜನರು ಕೂಡ ನುಗ್ಗಿ ಬಂದಿದ್ದರಿಂದಾಗಿ, ಕೋಟಿ ಜನ ಬಂದಿದ್ದರಿಂದಾಗಿ ಪರಿಸ್ಥಿತಿ ನಿಭಾಯಿಸೋಕ್ಕಾಗದೆ ಕೂಡ ಘಟನೆ ಆಗಿತ್ತು ಅನ್ನೋದು ವಿಶ್ಲೇಷಣೆ ಆಗಿತ್ತು. ಬಟ್ ಈಗ ಯೋಗಿ ಆದಿತ್ಯನಾಥ್ ಏನೋ ಅವತ್ತು ಹೇಳಿದರು, 25 ಲಕ್ಷ ರೂಪಾಯಿ ಪರಿಹಾರ ಕೊಡ್ತೀವಿ ಅಂತ. ಈ ನಾಲ್ವರು ಅಕೌಂಟ್ಗಳಿಗೆ ಜಮೆ ಆಗಿದೆ 1 ಕೋಟಿ ರೂಪಾಯಿ ಹಣ. ಯಾಕಂತ ಹೇಳಿದ್ರೆ ನೋಡಿ, ಆಗ ಸಾಕಷ್ಟು ರೀತಿ ಅಮಾನವೀಯವಾಗಿ ನಡೆದುಕೊಂಡಂಥ ಪ್ರಸಂಗಗಳು ಕೂಡ ನಡೆದಿತ್ತು. ಅಲ್ಲಿ ಶವವನ್ನು ಹಸ್ತಾಂತರ ಮಾಡುವಂಥ ಸಂದರ್ಭದಲ್ಲಿ ಕೆಲವು ಕಡೆ ಇಂಥ ಘಟನೆಗಳಾಗ್ತಾ ಇರುತ್ತೆ. ಆದರೆ ಈಗ ಅಲ್ಲಿ ಆಗಿರುವಂಥ ಘಟನೆಗೆ ವಿಷಾದವನ್ನು ವ್ಯಕ್ತಪಡಿಸಿ ಅವತ್ತು UP ಸರ್ಕಾರ ಯಾರೆಲ್ಲ ಇದ್ದಾರೋ 25 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡ್ತೀವಿ ಅಂತ ಹೇಳಿದರು. ಅದು ನೋಡಿ, ಬರೀ ಉತ್ತರ ಪ್ರದೇಶದಲ್ಲಿ ಅಷ್ಟೇ ಅಲ್ಲ, ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಭಕ್ತಾದಿಗಳು ಅಲ್ಲಿ ಹೋಗಿದ್ದರು. ಹಾಗಾಗಿ ಇಲ್ಲಿ ತಾರತಮ್ಯ ಅಂತ ಮಾಡಲಿಲ್ಲ. ಕರ್ನಾಟಕದವರು, ಅವರು ಬಿಹಾರದವರು, ಇವರು UP ನಮ್ಮವರು ಅಂಥೇಳಿ ಮಾಡಲಿಲ್ಲ. ಓವರಾಲ್ ಆಗಿ ಈ ಒಂದು ಪರಿಹಾರವನ್ನು ಘೋಷಣೆ ಮಾಡಿದರು. ಯಾಕಂದರೆ ಇದು ಕೇಂದ್ರ ಸರ್ಕಾರಕ್ಕೂ ಕೂಡ ಮುಜುಗರವನ್ನು ತರುವಂಥ ವಿಚಾರ ಆಗಿತ್ತು. ಪ್ರಯಾಗ್ರಾಜಲ್ಲಿ ದುರದೃಷ್ಟವಶಾತ್ತು ಬೆಳಗಾವಿ ಜಿಲ್ಲೆಗೆ ಸೇರುವಂಥ 4 ಜನರು ಕಾಲ್ತುಳಿತದಲ್ಲಿ ತೀರ್ಕೊಂಡಿದ್ದಾರೆ. ನಾವು ಅಲ್ಲಿಂದ ಎಲ್ಲ ಮೃತದೇಹಗಳನ್ನು ಬೆಳಗಾವಿಗೆ ತರಿಸ್ಕೊಂಡು ಇಲ್ಲಿ ಎಲ್ಲ ಪದ್ಧತಿ ಪ್ರಕಾರ ನಾವು ಕ್ರಿಮೇಷನ್ ಎಲ್ಲ ಮಾಡಿದ್ದೀವಿ. ಈಗ ಪ್ರಯಾಗರಾಜ್ ಜಿಲ್ಲಾಡಳಿತ ಜೊತೆ ಜಿಲ್ಲಾಧಿಕಾರಿ ರವಿ ಮಂದರ್ ಅವರ ಜೊತೆ ಮಾತುಕತೆ ನಡೆಸಿ ಪ್ರಯಾಗರಾಜ್ ಜಿಲ್ಲಾಡಳಿತದ ಮುಖಾಂತರ ಪ್ರತಿ ಮೃತರ ಕುಟುಂಬಕ್ಕೆ 25 ಲಕ್ಷ ಪರಿಹಾರ ಧನವನ್ನು ಅವರ ಅಕೌಂಟಿಗೆ ಡೈರೆಕ್ಟ್ಲಿ ಜಮೆ ಮಾಡಲಾಗಿದೆ. ಈ ಒಂದು ಪದ್ಧತಿಯನ್ನು ನಾವು ನಮ್ಮ ಇಲಾಖೆ ಮುಖಾಂತರ ನಾವು ಮಾನಿಟರ್ ಮಾಡಿದ್ವಿ. ಆ ಪೋಸ್ಟ್ಮಾರ್ಟಮ್ ರಿಪೋರ್ಟಲ್ಲಿ 1-2 ಕರೆಕ್ಷನ್ಸ್ ಅವರು ಕೇಳ್ತಾಯಿದ್ರು. 4 ಮೃತಪಟ್ಟಿರುವ ಅವರ ಹೆಸರು ಜ್ಯೋತಿ ಅವರು, ಮೇಘ ಅವರು, ಮಹಾದೇವಿ ಅವರು, ಅರುಣ್ ಅವರು. ಸ್ಪೆಲ್ಲಿಂಗಲ್ಲಿ ಸ್ವಲ್ಪ ಮಿಸ್ಟೇಕ್ಸ್ ಇದ್ದಾವೆ ಅಂತ ಹೇಳಿ ಕುಟುಂಬಸ್ಥರು ನಮಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಒಂದು ಅಫಿಡವಿಟ್ ತಗೊಂಡು ನಾವು ಪ್ರಯಾಗ್ರಾಜ್ ಜಿಲ್ಲಾಧಿಕಾರಿಗೆ ನಾವು ವಾಟ್ಸಪ್ಪು ಮಾಡಿದ್ದೀವಿ, ಇಮೇಲ್ ಮುಖಾಂತರನೂ ಕಳಿಸಿದ್ದೀವಿ. ಇನ್ನೊಂದು ದಿವಸ 2 ದಿವಸದ ಒಳಗಡೆ ಆ ಕರೆಕ್ಟೆಡ್ ಪೋಸ್ಟ್ಮಾರ್ಟಮ್ ರಿಪೋರ್ಟ್ಸ್ ನಮಗೆ ವಾಪಸ್ ಬರುತ್ತೆ. ಡೆತ್ ಸರ್ಟಿಫಿಕೇಟು ಕರೆಕ್ಟೆಡ್ ಕಾಪಿ ನಮಗೆ ಸಿಗುತ್ತೆ ಅಂತ ಹೇಳಿ ಆಶ್ವಾಸನೆ ನಮಗೆ ಪ್ರಯಾಗ್ರಾಜ್ ಜಿಲ್ಲಾಡಳಿತದಿಂದ ನೀಡಲಾಗಿದೆ. ಸೊ ಎಲ್ಲ ಸಪ್ರೇಟ್ ಬಂದಿದೆ. 4 ಜನರಿಗೆ ಸಪ್ರೇಟ್ 25 ಲಕ್ಷ,